ಒನ್ ವೇಯಲ್ಲೇ ಡ್ರೈವಿಂಗ್ ಸಿಗ್ನಲ್ ಇದ್ರೂ ಕೂಡ ಡೋಂಟ್ ಕೇರ್. ಒಂದ್ ಕಡೆ ಒನ್ ವೇಯಲ್ಲೇ ಹೋಗ್ತಾರೆ, ಸಿಗ್ನಲ್ ಇದ್ರೂ ಕೂಡ ಡೋಂಟ್ ಕೇರ್ ಅಂತಾರೆ. ಪೊಲೀಸರ ಭಯವಿಲ್ಲದೆ ಎಲ್ಲೆಂದರಲ್ಲಿ ಸ್ಕೂಟಿ ಸಂಚಾರ. ಈತನ ವಾಹನದ ಮೇಲಿರುವ ದಂಡದ ಮೊತ್ತ ಕೇಳಿದ್ರೆ ಶಾಕ್ ಆಗೋದು ಗ್ಯಾರಂಟಿ. ಹಾಗಾದ್ರೆ ಬೆಂಗಳೂರಲ್ಲಿ ರೂಲ್ಸ್ ಫಾಲೋ ಮಾಡೋದು ಕಡ್ಡಾಯ ಅಲ್ವಾ? ಬೆಂಗಳೂರಿನಲ್ಲಿ 3,300ಕ್ಕೂ ಅಧಿಕ ಬಾರಿ ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾನೆ ಇಲ್ಲೊಬ್ಬ. ಬೆಂಗಳೂರಿನಲ್ಲಿ ಅಧಿಕವಾಗಿ ರೂಲ್ಸ್ ಫಾಲೋ ಮಾಡಬೇಕು ಅಂತ ಇರುತ್ತೆ. ಆದರೆ ಈ ವಾಹನದ ಮೇಲಿರುವಂತಹ ದಂಡದ ಮೊತ್ತವನ್ನ ಕೇಳಿದ್ರೆ ನೀವೆಲ್ಲರೂ ಶಾಕ್ ಆಗ್ತೀರಾ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದೇ ಈತನ ಒಂದ್ ರೀತಿ ಚಾಳಿ. ಬೆಂಗಳೂರಿಗೆ ನಂಬರ್ 1 ಈತ. ಸುಧಾಮನಗರದ ವೆಂಕಟರಾಮನ್ ವಾಹನದ ಮೇಲಿದೆ 300ಕ್ಕೂ ಹೆಚ್ಚು ಕೇಸ್ಗಳು. KA 05 KF 7969 ನಂಬರ್ನ ಆಕ್ಟಿವ್ ಹೋಂಡಾಕ್ಕೆ 3,02,000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. 300ಕ್ಕೂ ಹೆಚ್ಚು ಬಾರಿ ಸಿಗ್ನಲ್ ಜಂಪ್ ಇರ್ಬೋದು, ಅದೇ ರೀತಿಯಾಗಿ ರೂಲ್ಸ್ ಬ್ರೇಕ್ ಮಾಡೋದಿರ್ಬೋದು, ಹೆಲ್ಮೆಟ್ ಹಾಕದೆ ಓಡಾಡೋದು, ಹೀಗೆ ಹೆಂಗಂದ್ರೆ ಹೆಂಗೆ ಸಿಗ್ನಲ್ ಬಿದ್ದಿತ್ತು ಅಂದ್ರೂ ರೆಡ್ ಇತ್ತು ಅಂದ್ರೂ ಸಿಗ್ನಲ್ ಜಂಪ್ ಮಾಡ್ಕೊಂಡು ಹೋಗೋದು, ಹೀಗೆ 300ಕ್ಕೂ ಹೆಚ್ಚು ಬಾರಿ ಈ ಸ್ಕೂಟಿ ಚಾಲಕ ಏನಿದ್ದಾರೆ ರೂಲ್ಸನ್ನು ಬ್ರೇಕ್ ಮಾಡಿರುವಂಥ ವಾಹನ ಚಾಲಕ ಈತ. ಒನ್ ವೇಯಲ್ಲೇ ಡ್ರೈವಿಂಗ್ ಮಾಡ್ಕೊಂಡು ಒನ್ ವೇಯಲ್ಲೇ ಸಂಚಾರ ಮಾಡ್ಕೊಂಡು ಹೋಗ್ತಾರೆ. ಸಿಗ್ನಲ್ ರೆಡ್ ಇತ್ತು ಅಂದ್ರೂ ಜಂಪ್ ಮಾಡ್ಕೊಂಡು ಹೋಗ್ತಾರೆ, ಹೆಲ್ಮೆಟ್ ಇರಲ್ಲ. ಅದೇ ಆ ರೀತಿಯಾಗಿ ರೂಲ್ಸ್ಗಳನ್ನ ಬ್ರೇಕ್ ಮಾಡಿ 300 ಬಾರಿ ಈಗಾಗಲೇ ರೂಲ್ಸ್ ಬ್ರೇಕ್ ಮಾಡಿದಾರಂತೆ. ಬೆಂಗಳೂರಿಗೆ ನಂಬರ್ 1 ಈತ ಟ್ರಾಫಿಕ್ ರೂಲ್ಸನ್ನು ಬ್ರೇಕ್ ಮಾಡೋದ್ರಲ್ಲಿ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಅಂದರೆ ಒನ್ ವೇ ಅಂತ ಬಂದರೆ ಏಕಮುಖವಾಗಿ ಸಂಚಾರ ಮಾಡಬೇಕಲ್ವಾ? ಏಕಮುಖವಾಗಿ ಸಂಚಾರ ಇಲ್ಲ. ಆ ಕಡೆಯಿಂದ ವಾಹನಗಳು ಬರ್ತಾ ಇದ್ರು ಕೂಡ ಈತ ಈ ಕಡೆಯಿಂದ ಹೋಗ್ತಾನೆ. ಇನ್ನು ಸಿಗ್ನಲ್ ಜಂಪ್ ಅಂತೂ ಅದಕ್ಕೆ ಯಜ್ಞ ಇಲ್ಲ, ಆ ರೀತಿಯಾಗಿ ಸಿಗ್ನಲ್ ಜಂಪ್ ಮಾಡ್ತಾನೆ. ಹೀಗೆ ಈ ರೀತಿಯಾಗಿ ರೂಲ್ಸ್ ಬ್ರೇಕ್ ಮಾಡಿ ಈಗ 300 ಬಾರಿ ದಂಡವನ್ನು ವಿಧಿಸಿದ್ದಾರಂತೆ ಟ್ರಾಫಿಕ್ ಪೊಲೀಸರು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್ ಪಟೇಲ್, ಈ ತರದ್ ಏನ್ ಕತೆ ಅಂತ? ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದೇ ಈಗ ತನದ ಚಾಳಿ ಆಗಿ ಹೋಗಿದ್ಯಾ ಏನು ಅಂತ? ಏನಂತ ಹೇಳಿದ್ರೆ, ಸಂಚಾರಿ ನಿಯಮಗಳನ್ನ ಪ್ರತಿಯೊಬ್ರು ಕೂಡ ಪಾಲನೆಯನ್ನ ಮಾಡ್ಬೇಕು ಅಂತ ಹೇಳಿ ಸಂಚಾರ ಪೊಲೀಸರು ಸೂಚನೆಗಳ ಮೇಲೆ ಕೊಡ್ತಾ ಇರ್ತಾರೆ ಮತ್ತೆ ಅವ್ರಿಗೆ ಅರಿವನ್ನ ಮೂಡಿಸ್ತಾ ಇರ್ತದೆ. ಅದು ಕೂಡ ಬೆಂಗಳೂರು ಕೆಲವರು ಸಂಚಾರ ನಿಯಮಗಳನ್ನ ಉಲ್ಲಂಘನೆ ಮಾಡುವಂತದ್ದು ಕಾಮನ್. ಅಂದ್ರೆ ಸಮ್ ಟೈಮ್ ಎಮರ್ಜೆನ್ಸಿ ಕಾರಣಕ್ಕೆ ಉಲ್ಲಂಘನೆ ಮಾಡ್ತಾರೆ. ಆದ್ರೆ ಇಲ್ಲೋರ್ವ ಏನು ಸುಧಾಮನಗರದ ನಿವಾಸಿಯಾಗಿರುವಂತ ವೆಂಕಟರಾಮ್ ಎಂಬಾತ ಸುಮಾರು 300 ಬಾರಿ ಒಂದು ಸಂಚಾರಿ ನಿಯಮವನ್ನ ಉಲ್ಲಂಘನೆ ಮಾಡಿರುವಂತದ್ದು. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ನಿಯಮಗಳನ್ನ ಈಗ ಒಂದು ವೆಹಿಕಲ್ ನಲ್ಲಿ ತನ್ನ ದ್ವಿಚಕ್ರ ವಾಹನದಲ್ಲಿ ನಿಯಮ ಉಲ್ಲಂಘನೆ ಮಾಡಿರುವಂತದ್ದು ಕಂಡು ಬಂದಿರುವಂತದ್ದು. ಸುಮಾರು 300ಕ್ಕೂ ಅಧಿಕ ಬಾರಿ ಸಂಚಾರ ನಿಯಮ ಉಲ್ಲಂಘನೆ ಮಾಡಿ 3,02,000 ಆತನಿಗೆ ದಂಡವನ್ನ ಹಾಕಿರುವಂತದ್ದು. ಇದನ್ನು ನೋಡಿದಂತ ಸಂಚಾರಿ ಪೊಲೀಸರು ಶಾಕ್ ಆಗಿರುವಂತದ್ದು. ಅಂದ್ರೆ ಇಷ್ಟು ನಮ್ಮ ಸರ್ವಿಸ್ ಅಲ್ಲಿ ಈ ರೀತಿಯಾಗಿ ಒಂದು ಟೂ ವೀಲರ್ ದ್ವಿಚಕ್ರ ವಾಹನದಲ್ಲಿ ಇಷ್ಟು ಮಟ್ಟಿಗೆ ಒಂದು ನಿಯಮ ಉಲ್ಲಂಘನೆಯನ್ನ ಮಾಡುವಂತದ್ದು ಮತ್ತು ದಂಡ ಕಟ್ಟುವಂತದ್ದು ಇದೆ ಮೊದಲನೇ ಬಾರಿಗೆ. ಅಂದ್ರೆ ಆತ ಆ ಬೈಕಿನ ವ್ಯಾಲ್ಯೂ ಕೂಡ 3 ಲಕ್ಷ ಇರೋದಿಲ್ಲ. ಏನು ಅದರ ವ್ಯಾಲ್ಯೂ 60-80 ಹೀಗಿರುತ್ತೆ. ಆದ್ರೆ ಅದರ 3 ಪಟ್ಟು ಅಂದ್ರೆ ಆ ಬೈಕಿಗೂ ಅಷ್ಟು ವ್ಯಾಲ್ಯೂ ಇರೋದು 4 ಪಟ್ಟಷ್ಟು ಈತ ನಿಯಮಗಳನ್ನ ಉಲ್ಲಂಘನೆ ಮಾಡಿ ದಂಡವನ್ನ ವಿಧಿಸ್ಕೊಂಡಿರುವಂತದ್ದು. ಸದ್ಯ ಪೊಲೀಸರು ಆತನ್ನ ಪತ್ತೆ ಮಾಡಿ ಗಾಡಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡ್ಕೊಂಡು ಆತನಿಗೆ ದಂಡವನ್ನ ಹಾಕಿರುವಂತದ್ದು. ದಂಡನ ಹಾಕಿ ಮುಂದಿನ ಕ್ರಮವನ್ನು ಕೈಗೊಳ್ಳುವಂತದ್ದು. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಅವರ ವೆಹಿಕಲ್ನ ಬೆಲೆ ಕೂಡ 3 ಲಕ್ಷ ಇರಲ್ಲ, 30,000-40,000 ಅಥವಾ 50,000 ಒಳಗೆ ಇರುತ್ತೆ. ಆದರೆ ಈತ ಮಾತ್ರ 300 ಬಾರಿ ವಾಹನ ಚಾಲಿಸುವಂತಹ ಸಂದರ್ಭದಲ್ಲಿ 300 ಬಾರಿ ಈ ಒಂದು ಟ್ರಾಫಿಕ್ ರೂಲ್ಸ್ಗಳನ್ನು ಬ್ರೇಕ್ ಮಾಡಿ 3 ಲಕ್ಷ ದಂಡ ಈಗ ವಿಧಿಸಿದ್ದಾರಂತೆ. ಹಿಂದೆ ಒಂದು ಸ್ವಲ್ಪ ದಿನ, ಒಂದು 6 ತಿಂಗಳ ಕಾಲ 50% ಆಫರ್ ಕೂಡ ಇತ್ತು. ಆ ಟೈಮ್ನಲ್ಲಿ ಈ ದಂಡ ಪಾವತಿ ಮಾಡಿದರೆ ಅಟ್ಲೀಸ್ಟ್ ಆ ದಂಡ ಪಾವತಿ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ರಿಯಾಯಿತಿ ಆದರೂ ಸಿಗ್ತಾ ಇತ್ತೇನೋ. ಆದರೆ ಈ ರೂಲ್ಸ್ ಬ್ರೇಕ್ ಮಾಡುವಂಥದ್ದು ಏನೋ ಎಮರ್ಜೆನ್ಸಿ ಇದೆ ಅನ್ನೋ ಟೈಮಲ್ಲಿ, ಪ್ರಾಣ ಹೋಗುತ್ತೆ ಅನ್ನೋ ಸಂದರ್ಭದಲ್ಲಿ ಮಾಡೋದು ಓಕೆ. ಆದರೆ ರೂಲ್ಸ್ ಬ್ರೇಕ್ ಮಾಡೋದೇ ತಪ್ಪು ಅಂತ ಇರೋದ್ರಲ್ಲಿ ಇವ್ರು 300 ಬಾರಿ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತಂದರೆ ಯೋಚನೆ ಮಾಡಿ. ಹಾಗಾದರೆ ಅವ್ರ ಜೀವದ ಬಗ್ಗೆ ಅವರಿಗೇನೇ ಕೇರ್ ಇಲ್ಲ ಅಂತ ಅಂದರೆ, ಈಗ ಅವರು ಹೋಗುವಂಥ ಸಂದರ್ಭದಲ್ಲಿ ಈಗ ಟ್ರಾಫಿಕ್ ರೂಲ್ಸ್ಗಳನ್ನು ಬ್ರೇಕ್ ಮಾಡ್ಕೊಂಡು ಹೋಗ್ತಾರಲ್ಲ, ಎಗ್ಗಿಲ್ದೆ ಹೆಂಗೆ ಬೇಕಂಗೆ ವಾಹನಗಳನ್ನ ಸಂಚಾರ ಮಾಡಿಕೊಂಡು, ಆ ಸಂದರ್ಭದಲ್ಲಿ ಅವ್ರ ಜೀವಕ್ಕೆ ಮಾತ್ರ ತೊಂದರೆ ಆಗಲ್ಲ.
ಏಕಮುಖವಾಗಿ ಸಂಚಾರ ಮಾಡ್ಕೊಂಡು ಬರ್ತಾ ಇರುವಂಥ ಅನೇಕ ವಾಹನ ಸವಾರರೇನಿದ್ದಾರೆ ಅವರಿಗೆ ಹಿಗ್ಗಾಮುಗ್ಗಿಯಾಗಿ ಎದ್ರಬದ್ರ ಹೋಗ್ತಾರೆ, ಯಾವ್ಯಾವುದೋ ವಾಹನಗಳು ಡಿಕ್ಕಿ ಆಗ್ತವೆ, ಇನ್ಯಾರ್ದೋ ಜೀವಕ್ಕೆ ಕುತ್ತು ತರುವಂಥ ವ್ಯಕ್ತಿಗಳು ಇವರಾಗಿ ಹೋಗ್ತಾರೆ. ಇನ್ನು ಹೆಲ್ಮೆಟ್ ಅಂತ ಹೋದರೆ ಹೆಲ್ಮೆಟ್ ತರಿಸಿಲ್ಲ ಅಂದರೆ ಇವ್ರು ಹೋಗಿ ಇನ್ನೆಲ್ಲೋ ಡಿಕ್ಕಿ ಹೊಡ್ಕೊಂಡು ಬಿದ್ರು ಅಂತ ಅಂದರೆ ಇವ್ರ ವಾಹನಕ್ಕೆ ಇನ್ಯಾರೋ ಬಂದು ಡಿಕ್ಕಿ. ಒಟ್ಟಿನಲ್ಲಿ ಇವ್ರು ಮಾಡುವಂಥ ಎಡವಟ್ಟುಗಳಿಂದಾಗಿ ಬೇರೆಯವರ ಜೀವಗಳ ಜೊತೆ ಚೆಲ್ಲಾಟ ಆಡೋದಂತೂ ಗ್ಯಾರಂಟಿ. ಸದ್ಯಕ್ಕೆ ಇವರನ್ನ ಬರೀ ದಂಡವನ್ನು ಕಟ್ಟಿಸ್ಕೊಂಡ್ರೆ ಮಾತ್ರ ಸಾಲದು, ಕ್ರಮ ಯಾವ ರೀತಿ ತೆಗೆದುಕೊಳ್ತಾರೆ ನೋಡಬೇಕಾಗುತ್ತೆ.